ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್ಸ್. ನೀವೆಲ್ರೂ ಹೇಗಿದ್ದೀರಾ? ನೀವೆಲ್ರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ 5 ಮ್ಯಾಕ್ಸಿ ಡ್ರೆಸ್ ಅಥವಾ ಗೌನ್ಸ್ ಅಂತ ಹೇಳ್ತಾರಲ್ಲ ಅದನ್ನ ತೋರಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಮ್ಯಾಕ್ಸಿ ಡ್ರೆಸ್ ಇರ್ಬೋದು, ಗೌನ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಪಾರ್ಟಿ ವೇರ್ ಆಗಿ ಯೂಸ್ ಮಾಡ್ಬೋದು, ಅಥವಾ ನಾವು ವೆಕೇಶನ್ ಏನಾದ್ರು ಪ್ಲಾನ್ ಮಾಡ್ತಿದ್ರೆ ಆವಾಗ ಕೂಡ ಯೂಸ್ ಮಾಡ್ಕೊಳ್ಬಹುದು, ಅಥವಾ ಸುಮ್ಮನೆ ಹಾಗೆ ಡೈಲಿ ವೇರ್ ಒಂದ್ ಚೇಂಜ್ ಬೇಕು, ನಾರ್ಮಲ್ ಕುರ್ತಿ ಮತ್ತೆ ಸಾರಿ ಇವುಗಳನ್ನೆಲ್ಲ ಹಾಕೊಂಡ್ ಬೋರ್ ಆಗಿದೆ ಅಂದಾಗೂ ಕೂಡ ಇದನ್ನ ಟ್ರೈ ಮಾಡಬಹುದು. ಸೊ ಎಲ್ಲವೂ ಕೂಡ ತುಂಬಾ ಕಂಫರ್ಟಬಲ್ ಆಗಿದೆ, ಒಳ್ಳೆ ಮೆಟೀರಿಯಲ್ ಅಲ್ಲಿ ರಿಸೀವ್ ಆಗಿದೆ, ವೈಬ್ರೆಂಟ್ ಕಲರ್ಸ್ ಇದೆ. ಸೊ ಫೋಟೋಸ್ಗೆ ಇರ್ಬೋದು, ವಿಡಿಯೋಸ್ಗೆ ಇರ್ಬೋದು, ನೀವು ಈಗ ಮ್ಯಾಕ್ಸಿ ಡ್ರೆಸ್ ಗಳನ್ನ ನಾನೇನ್ ತೋರಿಸ್ತಾ ಇದೀನಿ ಅದನ್ನ ತಗೊಂಡ್ರೆ 100% ನಿಮ್ಗೆ ಫೋಟೋಸ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇತ್ತೀಚೆಗಂತೂ ಹೇಗೆ ಅಂತಂದ್ರೆ ನಾವು ಡ್ರೆಸ್ ಕೊಂಡ್ಕೊಳ್ಳುವಾಗ ಸ್ವಲ್ಪ ಫೋಟೋಸ್ಗೆಲ್ಲ ಹೈಲೈಟ್ ಆಗಿ ಬರುತ್ತಾ ಅಂತ ಥಿಂಕ್ ಮಾಡಿ ತಗೊಳ್ಳೋದಾಗಿದೆ. ಅಟ್ಲೀಸ್ಟ್ ನಾನಂತೂ ಎಲ್ಲಾದ್ರೂ ಟ್ರಿಪ್ಗೆಲ್ಲ ಹೋದ್ರೆ ಫೋಟೋಸ್ ಅಂತ ತಗೊಳ್ತಾನೆ ಇರ್ತೀವಲ್ಲ, ಸೊ ಆದಷ್ಟು ಚೆನ್ನಾಗಿ ಬರ್ಬೇಕು ಅಂದ್ರೆ ನಮ್ ಬಟ್ಟೆಗಳು ಸ್ವಲ್ಪ ಬ್ರೈಟ್ ಆಗಿ ವೈಬ್ರೆಂಟ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ಸಿ ನಾನು 5 ಮ್ಯಾಕ್ಸಿ ಡ್ರೆಸ್ ಗಳನ್ನ ತಗೊಂಡಿದೀನಿ. ಸೊ ಎಲ್ಲವೂ ಕೂಡ ಚೆನ್ನಾಗಿದೆ ಆಸ್ ಯೂಶುವಲ್. ಹಾಗೆ ನಿಮ್ಗೆ ಇದನ್ನ ಈ ಒಂದು ವಿಡಿಯೋವನ್ನ ನೋಡ್ತಾ ನಿಮ್ಗೆ ಯಾವ್ದಾದ್ರು ಮ್ಯಾಕ್ಸಿ ಡ್ರೆಸ್ ತುಂಬಾ ಇಷ್ಟ ಆಯ್ತು, ಓಕೆ ಇದನ್ನ ನಾನು ಪರ್ಚೇಸ್ ಮಾಡಬಹುದಲ್ಲ ಅಂತ ಅನ್ಸಿದ್ರೆ ಎಲ್ಲಾ ಮ್ಯಾಕ್ಸಿ ಡ್ರೆಸ್ ಗಳ ಲಿಂಕ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಮತ್ತೆ ಫಸ್ಟ್ ಕಮೆಂಟ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ದಯವಿಟ್ಟು ಆ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಆ ಒಂದು ಪ್ರಾಡಕ್ಟ್ ಅಥವಾ ಮ್ಯಾಕ್ಸಿ ಡ್ರೆಸ್ ಓಪನ್ ಆಗುತ್ತೆ. ನಿಮ್ಗೆ ಇಷ್ಟ ಆದ್ರೆ ಅದನ್ನೇ ನೀವು ಆಡ್ ಟು ಕಾರ್ಟ್ ಮಾಡಿ ಚೆಕ್ಔಟ್ ಮಾಡಿದ್ರೆ ಆಯ್ತು, ಇಷ್ಟೇನೆ. ಸೊ ಈ 5 ಗೌನ್ಸ್ ಗಳನ್ನ ನಾನ್ ತರಿಸಿರುವಂತದ್ದು ಮೀಶೋದಿಂದ. ಸೊ ಕೆಲವೊಂದು ಬೇರೆ ವೆಬ್ಸೈಟ್ ಗಳಲ್ಲೂ ನಾನು ಮ್ಯಾಚ್ ಮಾಡಿ ನೋಡಿದಾಗ ನನಗೆ ಇದರಲ್ಲಿ ಸ್ವಲ್ಪ ಪ್ರೈಸ್ ಕಡಿಮೆ ಇದೆ ಅಂತ ಅನಿಸ್ತು, ಹಾಗಾಗಿ ಇಲ್ಲಿ ನಾನು ತರಿಸ್ಕೊಂಡಿದೀನಿ. ಸೊ ಈ 5 ಡ್ರೆಸ್ ಗಳ ಪ್ರೈಸ್ ಎಷ್ಟು, ಅದು ಹೇಗಿದೆ, ಮತ್ತೆ ಅದರದ್ದು ನೆಕ್ ಹೇಗಿದೆ, ಸ್ಲೀವ್ಸ್ ಹೇಗಿದೆ, ಪ್ರತಿಯೊಂದನ್ನು ಡಿಸ್ಕ್ರೈಬ್ ಮಾಡ್ತಾ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಆರಾಮಾಗಿ ಪೇಶನ್ಸ್ ಆಗಿ ನಿಮ್ದೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ವಿಡಿಯೋವನ್ನ ನೋಡಿ, ಕೊನೆ ತನಕ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇಂತ ಹಲವಾರು ವಿಡಿಯೋಸ್ ಗಳನ್ನ ಮುಂದೆ ಕೂಡ ನಾನು ತರೋ ಪ್ಲಾನ್ಸ್ ಅಲ್ಲಿ ಇದ್ದೀನಿ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಯಾರಿಗೆಲ್ಲ ಈ ತರ ಹಾಲ್ ವಿಡಿಯೋಸ್ ನೋಡೋದು ಇಷ್ಟ ಇದೆ ನೋಡಿ, ಸ್ಕರ್ಟ್ಸ್, ಗೌನ್ಸ್, ಕುರ್ತೀಸು, ಸಾರೀಸು, ಜ್ಯುವೆಲ್ರಿ ಯಾವ್ದೇ ಇರ್ಬೋದು, ಎಲ್ಲವನ್ನು ಕೂಡ ನಾನು ನನ್ನ ಚಾನಲ್ ಅಲ್ಲಿ ಪೋಸ್ಟ್ ಮಾಡ್ತಾ ಹೋಗ್ತೀನಿ. ನೀವು ನಮ್ಮನ್ನ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮತ್ತೆ ಫೇಸ್ಬುಕ್ 3 ಕಡೆನೂ ಫಾಲೋ ಮಾಡ್ಕೊಳ್ಬಹುದು. ಫೇಸ್ಬುಕ್ ಎಲ್ಲಾ ಕಡೆನೂ ನಾನು ರೀಲ್ಸ್ ಅಂತೂ ಎವ್ರಿ ಡೇ ಪೋಸ್ಟ್ ಮಾಡ್ತಾನೆ ಇದ್ದೀನಿ. ಸೊ ಲಾಂಗ್ ವಿಡಿಯೋಸ್ಗೆ ನೀವು ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡಬಹುದು. ಸೊ ಇಷ್ಟ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನ ಶುರು ಮಾಡೋಣ. ಸೊ ನಾನು ಇವತ್ತು ತರಿಸಿರುವಂತಹ 5 ಗೌನ್ಸ್ ಗಳಲ್ಲಿ ನನ್ನ ಫೇವ್ರೇಟ್ ಒಂದ್ ಇದ್ದೇ ಇರುತ್ತೆ ಪ್ರತಿ ಸರಿ ಕಲೆಕ್ಷನ್ ಅಲ್ಲಿ. ಸೊ ಇವತ್ತಿನ ಫೇವ್ರೇಟ್ ಅನ್ನ ಆಲ್ರೆಡಿ ನಾನು ಫಸ್ಟ್ ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ, ಬಿಕಾಸ್ ನಾನು ಅದನ್ನ ಆಲ್ರೆಡಿ ವೇರ್ ಮಾಡ್ಕೊಂಡಿದ್ದೀನಿ. ಸೊ ಇದು ಒಂದು ಬ್ರೈಟ್ ಮೆರೂನ್ ಕಲರ್ ಅಲ್ಲಿ ಇದೆ, ನೋಡ್ತಿದ್ದೀರಲ್ಲ. ಸೊ ಇದಕ್ಕೆ ನಿಮ್ಗೆ ವಿ ಸ್ಲಿಟ್ ಬರ್ತಿದೆ, ಒಂಥರ ಇದಕ್ಕೆ ಏನು ಚೈನೀಸ್ ಕಾಲರ್ ಅಂತ ಹೇಳ್ತಾರಲ್ಲ, ಮೋಸ್ಟ್ಲಿ ಐ ಆಮ್ ನಾಟ್ ಶೋರ್, ನೀವು ಗೊತ್ತಿದ್ದವ್ರು ಕಮೆಂಟ್ ಮಾಡಿ. ಸೊ ಈ ತರ ಕ್ಲೋಸ್ಡ್ ಕಾಲರ್ ಇದೆ, ಚೆನ್ನಾಗಿದೆ. ಮತ್ತೆ ಇದ್ರ ಮೇನ್ ಹೈಲೈಟ್ ಏನು ಅಂದ್ರೆ ನೋಡಿ, ಇಲ್ಲಿ 2 ಕಡೆ ನಿಮ್ಗೆ ಈ ತರ ಫ್ಲವರ್ ಎಂಬ್ರಾಯ್ಡ್ರಿ ಮೇನ್ ಹೈಲೈಟ್ ಇದೆ, ಅದು ನನ್ಗೆ ತುಂಬಾ ಇಷ್ಟ ಆಯ್ತು. ಹಾಗೆ ನಿಮ್ಗೆ ಇಲ್ಲಿ ವೇಸ್ಟ್ ಕಡೆಗೆ ಈ ತರ ಎಲಾಸ್ಟಿಕ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದಕ್ಕೆ ನಿಮ್ಗೆ ಬಾಟಮ್ ಪಾರ್ಟ್ ಗೆ ಎಂಬ್ರಾಯ್ಡ್ರಿ ಡಿಸೈನ್ ಇದೆ. ಹಾಗೆ ಈ ಒಂದು ಡ್ರೆಸ್ಸಿನ ಕಂಪ್ಲೀಟ್ ಡಿಸ್ಪ್ಲೇಯನ್ನ ನನ್ನ ರೈಟ್ ಸೈಡ್ ಗೆ ನೀವು ನೋಡಬಹುದು. ವೇರ್ ಮಾಡ್ಕೊಂಡಾಗ ಹೇಗ್ ಕಾಣಿಸ್ತಿದೆ ಅನ್ನೋದನ್ನು ಕೂಡ ನಾನು ಅದರಲ್ಲಿ ನಿಮ್ಗೆ ತೋರಿಸಿದ್ದೀನಿ. ಹಾಗೆ ಈ ಒಂದು ಮ್ಯಾಕ್ಸಿ ಡ್ರೆಸ್ ನಿಮ್ಗೆ ಸಖತ್ ಕಂಫರ್ಟಬಲ್ ಆಗಿದೆ, ದಪ್ಪ ಇದೆ ಬಟ್ಟೆ, ಅಂದ್ರೆ ಟಾಪ್ ಪಾರ್ಟ್ ಗೆ ಇಲ್ಲಿ ವೇಸ್ಟ್ ತನಕ ನಿಮ್ಗೆ ಲೈನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಥಿನ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಆತರ ಏನು ಕಾಣಿಸೋದಿಲ್ಲ. ನನಗಂತೂ ಸಖತ್ ಕಂಫರ್ಟಬಲ್ ಅಂತ ಅನಿಸ್ತು. ಹಾಗೆ ಹ್ಯಾಂಡ್ಸ್ ಗೆ ನೋಡಿ ಈ ತರ ಪಫ್ಡ್ ಸ್ಲೀವ್ಸ್ ಕೂಡ ಇದೆ, ಬ್ಯೂಟಿಫುಲ್ ಆಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹಾಗೆ ನಾನು ಎಲ್ಲಾ ಏನು ಗೌನ್ಸ್ ಅನ್ನ ಎಲ್ ಸೈಜ್ ಅಲ್ಲಿ ತರಿಸಿದೀನಿ. ಮತ್ತೆ ನನ್ನ ಹೈಟ್ 5.2 ಇದೆ. ಸೊ 5.2 ಹೈಟ್ ಮತ್ತೆ ಎಲ್ ಸೈಜ್ ಅಲ್ಲಿ ನನಗೆ ಯಾವ ತರ ಫಿಟ್ಟಿಂಗ್ ಆಗುತ್ತೆ ಅಂತ ನೀವು ಇಲ್ಲಿ ನೋಡ್ಕೊಳ್ಬಹುದು. ಹಾಗೆ ಸ್ವಲ್ಪ ಹೈಟ್ ಇರೋರಿಗೆ ಸ್ವಲ್ಪ ಗಿಡ್ಡ ಅಥವಾ ಸ್ವಲ್ಪ ಶಾರ್ಟ್ ಆಗ್ಬಹುದು ಈ ಒಂದು ಗೌನ್ಸ್ ಗಳು, ಅಥವಾ ಆರಾಮಾಗಿ ಟಾಲ್ ಆಗಿರೋರಿಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಕೂಡ ಆಗ್ಬಹುದು. ಸೊ ಇದರಲ್ಲಿ ಒಂದು ಗೌನ್ ಆತರ ಅನಿಸ್ತು ನನ್ಗೆ, ಬಿಕಾಸ್ ನನ್ನ ಹೈಟ್ ಗೆ ಅದು ತುಂಬಾ ಲಾಂಗ್ ಅಂತ ಅನಿಸ್ತಾ ಇದೆ ನನ್ಗೆ. ಸೊ ಯಾರಾದ್ರೂ ಹೈಟ್ ಇರೋರಿಗೆ ಸಖತ್ ಮ್ಯಾಚ್ ಆಗುತ್ತೆ ಅಂತ ನನಗೆ ಅನಿಸ್ತು. ಮತ್ತೆ ಈ ಎಲ್ಲಾ ಗೌನ್ಸ್ ಗಳು ನಿಮ್ಗೆ ವಿದಿನ್ 500 ಅಲ್ಲೇ ಬರ್ತಾ ಇದೆ, ಅಂಡರ್ 500 ಅಲ್ಲೇ ನಾನು ತರಿಸಿರೋದು, ಎಲ್ಲವೂ ಕೂಡ ಚೆನ್ನಾಗಿದೆ. ಸೊ ಇದಕ್ಕೆ ಹಾಗೆ ಈ ಒಂದು ಡ್ರೆಸ್ ನಾನು ಆಲ್ರೆಡಿ ಏನ್ ವೇರ್ ಮಾಡ್ಕೊಂಡಿದೀನಿ ನೋಡಿ. ಸೊ ಇದು ನಿಮ್ಗೆ ಫ್ಯಾಬ್ರಿಕ್ ವಿಸ್ಕೋಸ್ ರೇಯನ್ ಆಗಿರುತ್ತೆ. ಹಾಗೆ ಇದಕ್ಕೆ ನಾನು ಪೇ ಮಾಡಿರೋದು 494 ರೂಪಾಯಿ, 494 ರುಪೀಸ್ ಆನ್ಲೈನ್ ಪೇಮೆಂಟ್ ಮಾಡಿದಾಗ.
ಸೊ ಕ್ಯಾಶ್ ಆನ್ ಡೆಲಿವರಿ ನಾನು ಮಾಡಿಲ್ಲ, ಹಾಗಾಗಿ ಕ್ಯಾಶ್ ಆನ್ ಡೆಲಿವರಿ ಮಾಡಿದಾಗ ಒಂದು 10-15 rupees ಡಿಫ್ರೆನ್ಸ್ ಬರಬಹುದು. ಸೊ ನಾನು ಎಲ್ಲವನ್ನು ಪ್ರಿಪೇಡ್ ಮಾಡಿರೋದ್ರಿಂದ ನನಗೆ 494 rupees ಬಿದ್ದಿದೆ. ಸೊ ನೀವು ಕೂಡ ಅಷ್ಟೇನೆ, ನಿಮ್ಗೆ ಆನ್ಲೈನ್ ಪೇಮೆಂಟ್ ಮಾಡೋದ್ರ ಬಗ್ಗೆ ಏನಾದ್ರು ಒಂದು ಹಿಂಜರಿಕೆ ಅಥವಾ ಸೆಕೆಂಡ್ ಥಾಟ್ ಇದ್ರೆ ನೀವು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ತಗೊಳ್ಬಹುದು. ಅದು ಕೂಡ ನಿಮ್ಗೆ ಮೀಶೋದಲ್ಲಿ ಅವೈಲೇಬಲ್ ಇದೆ. ಹಾಗೆ ಯಾವುದೇ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ 7 days ರಿಟರ್ನ್ ಪೀರಿಯಡ್ ಕೂಡ ಇರುತ್ತೆ. ಸೊ ಅಷ್ಟರಲ್ಲಿ ನೀವು ರಿಟರ್ನ್ ಕೂಡ ಮಾಡ್ಕೊಳ್ಬಹುದು. ಸೊ ಬನ್ನಿ ಇವತ್ತಿನ ನೆಕ್ಸ್ಟ್ ಪ್ರಾಡಕ್ಟ್ ಯಾವ ತರ ಇದೆ ಅಂತ ನೋಡೋಣ. ನೆಕ್ಸ್ಟ್ ಪ್ರಾಡಕ್ಟ್ ನಾನು ತೋರಿಸ್ತಿರುವಂತದ್ದು ಇದು ಕೂಡ ಒಂದು ವೈಬ್ರೆಂಟ್ ಲುಕ್ ಅಲ್ಲಿ, ಅಂದ್ರೆ ಮಲ್ಟಿ ಕಲರ್ ಅಂತ ಹೇಳ್ಬೋದು. ಇಂಥದೇ ಕಲರ್ ಹೇಳೋಕ್ಕಿಂತ ಮಲ್ಟಿ ಕಲರ್ ಅಲ್ಲಿ ಇದೆ. ಮತ್ತೆ ಇದಕ್ಕೆ ಮೇನ್ ಹೈಲೈಟ್ ನಿಮ್ಗೆ ಪಿಂಕ್ ಕಾಣಿಸ್ತಿದೆಯಲ್ಲ, ಸೊ ಈ ತರ. ಮತ್ತೆ ಸ್ಲೀವ್ಸ್ ಗೆ ಈ ತರ ಪಫ್ಡ್ ಸ್ಲೀವ್ಸ್ ವಿತ್ ಎಲಾಸ್ಟಿಕ್ ಅನ್ನ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಹಾಫ್ ಗಿಂತ ಸ್ವಲ್ಪ ಮುಂದೆ ಬರುತ್ತೆ ಸ್ಲೀವ್ಸ್. ನೆಕ್ಸ್ಟ್ ಇದಕ್ಕೆ ಕಾಲರ್ ನೋಡಿ, ಈ ರೀತಿ ಕ್ಲೋಸ್ಡ್ ಕಾಲರ್ ವಿತ್ ವಿ ಸ್ಲಿಟ್ ಇದೆ. ಮತ್ತೆ ಇದೊಂಥರ ಕ್ರಶ್ ಕ್ರೇಪ್ ಅಂತ ಹೇಳ್ತಾರಲ್ಲ, ಕ್ರಶ್ ಮೆಟೀರಿಯಲ್ ಆ ತರ ಇದೆ. ಮೆಟೀರಿಯಲ್ ಸಖತ್ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ. ಹಾಗೆ ಮಿಡ್ ವೇಸ್ಟ್ ಗೆ ನಿಮ್ಗೆ ಎಲಾಸ್ಟಿಕ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಈ ತರ ಡ್ರಾ ಸ್ಟ್ರಿಂಗ್ ಕೂಡ ಇದೆ. ಸೊ ನೀವು ಅಲ್ಲಿ ಚೆಸ್ಟ್ ಪಾರ್ಟ್ ಇಂದ ಕೆಳಗಡೆಗೆ ಈ ತರ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೊಳ್ಬಹುದು. ಫಿಟ್ಟಿಂಗ್ ಎಲ್ಲ ನೀಟಾಗಿ ಕುತ್ಕೊಳ್ಳೋ ಹಂಗೆ ಕಾಣಿಸುತ್ತೆ. ಮತ್ತೆ ಇದು ನಿಮ್ಗೆ 3 ಟೈರ್ ಅಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ಒಂದು ನಿಮ್ಗೆ ಜೋಡ್ಸಿರೋದು ಕಾಣಿಸ್ತಿರ್ಬೋದು. ಫಸ್ಟ್, ಸೆಕೆಂಡ್ ಮತ್ತೆ ಥರ್ಡ್ 3 ಸ್ಟೆಪ್ ಇದೆ ಇದಕ್ಕೆ. ಸೊ ಇದ್ರ ಕಂಪ್ಲೀಟ್ ಡಿಸ್ಪ್ಲೇನ ಇಲ್ಲಿ ನಾನು ಫುಲ್ ತೋರಿಸ್ತಾ ಇದ್ದೀನಿ, ನೋಡಬಹುದು. ಬ್ಯೂಟಿಫುಲ್ ಆಗಿದೆ, ಸಖತ್ತಾಗಿದೆ. ಪಾರ್ಟೀಸ್ಗೆ ಮತ್ತೆ ಏನಾದ್ರು ಫಂಕ್ಷನ್ ಅಂತ ಹೇಳಕ್ಕಾಗಲ್ಲ. ಫಂಕ್ಷನ್ ಅಲ್ಲಿ ಯೂಶಲಿ ನಾವು ಗ್ರ್ಯಾಂಡ್ ಡ್ರೆಸ್ ಅನ್ನ ಪ್ರಿಫರ್ ಮಾಡ್ತೀವಿ. ಇದನ್ನು ಕ್ಯಾಶುವಲ್ ವೇರ್ ಅಂತ ಹೇಳ್ಬೋದು. ಸೊ ಚೆನ್ನಾಗಿದೆ ನೋಡಿ, ಈ ತರ ಇದೆ, ಕಾಣಿಸ್ತಿದೆಯಲ್ಲ. ಮಟೀರಿಯಲ್ ನಿಮ್ಗೆ ಇದು ಒಂಥರ ಕ್ರಶ್ ರೀತಿ ಬರ್ತಾ ಇದೆ. ಕ್ರಶ್ ಹತ್ರದಿಂದ ತೋರಿಸ್ತೀನಿ ನಿಮ್ಗೆ, ಡೀಟೇಲ್ಸ್ ಕಾಣಿಸ್ಬಹುದೇನೋ ನೋಡಿ, ಈ ರೀತಿ ಚೆನ್ನಾಗಿದೆ ಇದು. ಸೊ ನಾನು ಇದನ್ನ ವೇರ್ ಮಾಡಿ ಕೂಡ ತೋರಿಸಿದೀನಿ, ಅದನ್ನು ಕೂಡ ನೀವು ನೋಡ್ತಿದ್ದೀರಾ. ಮತ್ತೆ ಇದರ ಪ್ರೈಸ್ಗೆ ಖಂಡಿತವಾಗಿ ಇದು ಒಂದು ವರ್ತ್ ಅಂತಾನೆ ಹೇಳ್ತೀನಿ. ನಾನು ಇದಕ್ಕೆ ನಾನು ಎಷ್ಟು ಪೇ ಮಾಡಿದೀನಿ ಅಂತಂದ್ರೆ 355 ರೂಪಾಯಿ. ಸೊ ಜಸ್ಟ್ 355 rupeesಗೆ ಖಂಡಿತವಾಗಿ ಒಂದು ವರ್ತ್ ಬೈ ಅಂತಾನೆ ಹೇಳ್ತೀನಿ. ಸಖತ್ತಾಗಿದೆ, ಬ್ಯೂಟಿಫುಲ್ ಆಗಿದೆ, ಮಸ್ತ್ ಆಗಿದೆ ಅಂತ ಹೇಳ್ಬೋದು. ಸೊ ನೋಡಿ, ಮತ್ತೆ ನೀವು ಸೈಜ್ ನಿಮ್ಮ ಅಕಾರ್ಡಿಂಗ್ ನೋಡಿ ತರಿಸ್ಕೊಳ್ಳಿ. ನಾನು ಎಲ್ ಸೈಜ್ ಅಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲವನ್ನು ಕೂಡ. ನಿಮ್ಗೆ S2, XXL, XXL ಆತರ ಎಲ್ಲ ಇದೆ, ಅದಲ್ಲಿ ನಿಮ್ಗೆ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡತ್ತೆ. ಸೊ ನೋಡಿ, ಹಾಗೆ ಇದರಲ್ಲಿ ಎಲ್ಲಾ ಪ್ರಾಡಕ್ಟ್ ಗಳ ಲಿಂಕ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಮತ್ತೆ ಫಸ್ಟ್ ಕಮೆಂಟ್ ಅಲ್ಲಿ ಕೊಟ್ಟಿರ್ತೀನಿ. ಲಾಂಗ್ ವಿಡಿಯೋಸ್ಗೆ ನೀವು ಕಾಮೆಂಟ್ ಅಲ್ಲಿ ಲಿಂಕ್ ಅಂತ ಹೇಳಿದ್ರೆ ಲಿಂಕ್ ಬರೋದಿಲ್ಲ. ಹಾಗಾಗಿ ದಯವಿಟ್ಟು ಫಸ್ಟ್ ಕಮೆಂಟ್ ಅಥವಾ ಡಿಸ್ಕ್ರಿಪ್ಷನ್ ಅನ್ನ ಚೆಕ್ ಮಾಡಿ. ಇವತ್ತಿನ ಎರಡನೇ ಡ್ರೆಸ್ ಯಾವ ತರ ಇದೆ, ಮ್ಯಾಕ್ಸಿ ಗೌನ್ ಯಾವ ತರ ಇದೆ ಅಂತ ನೋಡೋಣ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ನೋಡಿ, ನಿಮ್ಗೆ ಯೆಲ್ಲೋ ಮತ್ತೆ ಬ್ಲಾಕ್ ಕಾಂಬಿನೇಷನ್ ಅಲ್ಲಿ ಬರ್ತಾ ಇದೆ. ಬ್ಯೂಟಿಫುಲ್ ಆಗಿರುವಂತ ಮ್ಯಾಕ್ಸಿ ಡ್ರೆಸ್ ಇದು ಕೂಡ. ಹಾಗೆ ಇದಕ್ಕೆ ನಿಮ್ಗೆ ಕಾಲರ್ ಬರ್ತಾ ಇದೆ, ಓಪನ್ ಕಾಲರ್. ಮತ್ತೆ ಇಲ್ಲಿ ವೇಸ್ಟ್ ತನಕ ನಿಮ್ಗೆ ಬಟನ್ಸ್ ಏನಿದೆ ನೋಡಿ, ಕಾಣಿಸ್ತಿದೆಯಲ್ಲ ಹತ್ತಿರದಿಂದ. ಸೊ ಈ ಬಟನ್ಸ್ ಅನ್ನ ಓಪನ್ ಮಾಡ್ಕೊಳ್ಬಹುದು. ಅದ್ರ ಕೆಳಗಡೆನೂ ಕೂಡ ನಿಮ್ಗೆ ಬಟನ್ಸ್ ಇದೆ, ಬಟ್ ಇದು ಓಪನ್ ಮಾಡಕ್ ಆಗೋದಿಲ್ಲ. ಹಾಗೆ ಇದು ಕೆಳಗಡೆ ನಿಮ್ಗೆ ವಿ ಸ್ಲಿಟ್, ಕೆಳಗಡೆ ನಿಮ್ಗೆ ಸ್ಲಿಟ್ ಇದೆ. ಸೊ ಓವರ್ ಆಲ್ ಇದು ಒಂಥರ ಎ ಲೈನ್ ಅಲ್ಲಿ ಇರುವಂತಹ ಒಂದು ಗೌನ್ ಅಂತ ಹೇಳ್ಬೋದು. ಸೊ ಇದು ನಿಮ್ಗೆ ರೇಯಾನ್ ಮೆಟೀರಿಯಲ್ ಆಗಿರುತ್ತೆ, ಚೆನ್ನಾಗಿದೆ ಇದು ರೇಯಾನ್ ಮೆಟೀರಿಯಲ್. ಮತ್ತೆ ಸ್ಲೀವ್ಸ್ಗೆ ನೋಡಿ ಈ ತರ ಒಂದು ಬಟನ್ ಕೂಡ ಕೊಟ್ಟಿದ್ದಾರೆ, ಸುಮ್ನೆ ಜಸ್ಟ್ ಹಾಗೆ ಶೋ ಪರ್ಪಸ್ಗೆ. ಚೆನ್ನಾಗಿದೆ ಇದು, ಒಂಥರ ಬೀಚ್ ವೇರ್ ಅಂತ ಹೇಳ್ಬೋದು, ಅಥವಾ ಎಲ್ಲಾದ್ರೂ ಮೌಂಟೇನ್ಸ್ಗೆಲ್ಲ ಹೋದ್ರೆ ಚೆನ್ನಾಗಿ ಅನ್ನಿಸ್ತು ನನ್ಗೆ. ಹಾಗೆ ಇದಕ್ಕೆ ನಾನು ಪೇ ಮಾಡಿರೋದು 343 rupees. ಸೊ ನೋಡಿ, 343 rupeesಗೆ ನಿಮ್ಗೆ ಏನ್ ಅನ್ಸುತ್ತೆ, ಇದು ವರ್ತ್ ಹೌದಾ ಅಲ್ವಾ ಅಂತ ನೀವೇ ಹೇಳಿ ನನ್ಗೆ. ನೋಡಿ ಈ ತರ ಚೆನ್ನಾಗಿದೆ. ಮತ್ತೆ ನನ್ಗೆ ಅಂದ್ರೆ ಈ ಸಲ ಎಲ್ಲದು ಬ್ರೈಟ್ ಕಲರ್ಸ್ ಅಲ್ಲಿ ತರಿಸಿದೀನಿ. ಸೊ ತುಂಬಾ ಲೈಟ್ ಕಲರ್ಸ್ ಅನ್ನ ಪ್ರಿಫರ್ ಮಾಡೋರ್ಗೆ ಮೇ ಬಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಅಂತಾನೆ ಅನ್ಸುತ್ತೆ ನನ್ಗೆ, ಅಷ್ಟು ಚೆನ್ನಾಗಿರೋದ್ರಿಂದ. ಸೊ ಟ್ರೈ ಮಾಡಬಹುದು. ನೋಡಿ ಈ ತರ ಇದೆ. ಸೊ ಇವತ್ತಿನ ನೆಕ್ಸ್ಟ್ ಮ್ಯಾಕ್ಸಿ ಡ್ರೆಸ್ ಯಾವ ತರ ಇದೆ ಅಂದ್ರೆ ಈ ತರ ಇದೆ ನೋಡಿ, ಆರೆಂಜ್ ಮತ್ತೆ ಸ್ವಲ್ಪ ಕ್ರೀಮಿಶ್ ವೈಟ್ ಅಲ್ಲಿ ಮಿಕ್ಸ್ ಅಲ್ಲಿ ಇರುವಂತದ್ದು. ಇದ್ರದ್ದು ನನಗೆ ಪರ್ಸನಲಿ ಏನಕ್ಕೆ ಇಷ್ಟ ಆಗಿಲ್ಲ ಅಂತಂದ್ರೆ, ನನಗೆ ಇದು ಪ್ರಿಂಟ್ ಆಗಿರ್ಬೋದು ಅಥವಾ ಇದಕ್ಕೆ ಸ್ಲೀವ್ಸ್ ಗೆ ನೋಡಿ ಈ ತರ ಟೈ ಮಾಡೋದಿದೆ. ಸೊ ಎರಡು ಕಡೆಗೂ ನಿಮ್ಗೆ ಟೈ ಮಾಡೋದ್ ಬರುತ್ತೆ. ಹಾಗೆ ನೆಕ್ ಗೆ ಈ ತರ ನಿಮ್ಗೆ ಬಟನ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಇದ್ರ ವಿಶೇಷತೆ ಏನು ಅಂತಂದ್ರೆ, ನಿಮ್ಗೆ ಇಲ್ಲಿ ತುದಿವರೆಗೂ ಅಂದ್ರೆ ಲೈಕ್ ಬಾಟಮ್ ಪಾರ್ಟ್ ಏನಿದೆ ಇಲ್ಲಿವರೆಗೂ ಕೂಡ ನೀವು ಇದನ್ನ ಓಪನ್ ಮಾಡಬಹುದು. ಅಂದ್ರೆ ಅಷ್ಟು ಬಟನ್ಸ್ ಕೊಟ್ಟಿದ್ದಾರೆ. ಸೊ ಎಲ್ಲ ಬಟನ್ಸ್ ಥ್ರೂನೇ ಹಾಕೊಳ್ಬೇಕಾಗತ್ತೆ. ನೀವು ಬೇಕಿದ್ರೆ ಜಸ್ಟ್ ನೆಕ್ ಥ್ರೂನೇ ಹಾಕೊಳ್ಳೋ ಹಂಗ 1-3 ಬಟನ್ಸ್ ಅಷ್ಟೇ ಇಟ್ಕೊಳ್ಬಹುದು. ಬಟ್ ನಾನು ಹೇಳ್ತಿರೋದು ಇದು ಕಂಪ್ಲೀಟ್ ಓಪನ್ ಕೂಡ ಮಾಡಬಹುದು. ಮುಂದ್ಗಡೆಗೆ ಫುಲ್ ಕಂಪ್ಲೀಟ್ ಓಪನ್ ಮಾಡ್ಕೊಳ್ಬಹುದು.
ಸೊ ಆತರ ಇದೆ, ಬಟನ್ಸ್ ಇದೆ ಕಂಪ್ಲೀಟ್. ಸೊ ಅದು ಏನಾಗುತ್ತೆ ಅಂದ್ರೆ ಸ್ವಲ್ಪ ಒಂದೊಂದ್ ಕಡೆ ನಮ್ಗೆ ಈ ತರ ಕೂತ್ಕೊಂಡಾಗೆಲ್ಲ ಹಿಂಗೆ ಸ್ಲಿಟ್ ಕಾಣಿಸ್ತಾ ಇರುತ್ತೆ, ಅದು ಒಂಚೂರು ಅನ್ಕಂಫರ್ಟೇಬಲ್ ಅಂತ ನನಗೆ ಅನಿಸ್ತು. ಉಳಿದಂತೆ ಏನು ಪ್ರಾಬ್ಲಮ್ ಇಲ್ಲ, ತುಂಬಾ ಬ್ಯೂಟಿಫುಲ್ ಅಂಡ್ ಸಖತ್ತಾಗಿರುವಂತ ಒಂದು ಮ್ಯಾಕ್ಸಿ ಡ್ರೆಸ್ ಇದು. ನೋಡಿ, ಇದು ಕೂಡ ಫೋಟೋಸ್ಗೆಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಲ್ವಾ, ಫೋಟೋಸ್ಗೆ ಇರ್ಬೋದು, ವಿಡಿಯೋಸ್ಗೆ ಇರ್ಬೋದು, ಎಲ್ಲಕ್ಕೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಕಲರ್ ಕಾಂಬಿನೇಷನ್ ಎಲ್ಲವೂ ನನಗೆ ಸಖತ್ ಇಷ್ಟ ಆಯ್ತು. ಸೊ ಹ್ಯಾಂಡ್ಸ್ಗೆ ನೋಡಿ ಈ ತರ ಇದೆ ಟೈಯಿಂಗು, ಇದು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಅಲ್ವಾ. ಈ ತರ ಎರಡು ಕಡೆಗೂ ನೀವು ಟೈ ಮಾಡ್ಕೊಳ್ಬಹುದು, ಚೆನ್ನಾಗಿ ಕಾಣಿಸುತ್ತೆ ಇದು. ಓವರ್ ಆಲ್ ಒಂದು ಒಳ್ಳೆ ಡ್ರೆಸ್, ಅಂದ್ರೆ ನೀವು ಇದು ಕಂಫರ್ಟೇಬಲ್ ಇದ್ರೆ ನೀವು ಪರ್ಚೇಸ್ ಮಾಡಬಹುದು. ಇದು ಇಲ್ಲಿ ತನಕನೂ ಸ್ಲಿಟ್ ಇದೆ, ಸೊ ಓಪನೇಬಲ್, ಅದು ಒಂದು ನನ್ಗೆ ಅನ್ನಿಸ್ತು. ಉಳಿದಂತೆ ಮಟೀರಿಯಲ್ ಆಗಿರಬಹುದು, ಕಲರ್ ಕಾಂಬಿನೇಷನ್ ಅಥವಾ ಕ್ವಾಲಿಟಿ ಪ್ರತಿಯೊಂದು ಚೆನ್ನಾಗೇ ಇದೆ. ಹಾಗೆ ಇದೆ. ಸೊ ಈ ಒಂದು ಡ್ರೆಸ್ಗೆ ನಾನ್ ಪೇ ಮಾಡಿರೋದು 345 ರೂಪಾಯಿ. ಬನ್ನಿ ನೆಕ್ಸ್ಟ್ ಡ್ರೆಸ್ ಯಾವ ತರ ಇದೆ ಅಂತ ನೋಡೋಣ. ಇದು ನೆಕ್ಸ್ಟ್ ಡ್ರೆಸ್ ಇಂದು ನನಗೇನ್ ಅನಿಸ್ತು ಅಂದ್ರೆ, ನನ್ನ ಹೈಟ್ಗೆ ಆಕ್ಚುಲಿ ತುಂಬಾ ಲೆಂತಿ ಅಂತ ಅನಿಸ್ತು, ಬಟ್ ಏನು ಪರವಾಗಿಲ್ಲ, ಆಂಕಲ್ ಲೆಂತ್ ವರೆಗೆ ಬರುತ್ತೆ, ಹಾಕೊಳ್ಬಹುದು ಕಂಫರ್ಟೇಬಲ್ ಇದ್ರೆ. ಮತ್ತೆ ಹಾಕೊಳ್ಬಹುದು, ಯೂಸ್ ಮಾಡಬಹುದು. ಮತ್ತೆ ಹಾಗೆ ನೆಕ್ಸ್ಟ್ ಒನ್, ಇದು ನನಗೇನ್ ಅನಿಸ್ತು ಅಂದ್ರೆ ಪರ್ಸನಲಿ, ಇದು ನನಗೆ ಆಂಕಲ್ ಲೆಂತ್ ವರೆಗೆ ಬರ್ತಾ ಇದೆ. ಸ್ವಲ್ಪ ಹೈಟ್ ಇದ್ರೆ ಇನ್ನೊಂದ್ ಸ್ವಲ್ಪ ಮೇಲೆ ಶಾರ್ಟ್ ಬರಬಹುದು ಅಂತ ಅದೊಂದು ನನಗೆ ಅನಿಸ್ತು. ಮತ್ತೆ ಇದು ಯಾವ ತರ ಇದೆ ಅಂತ ನೋಡೋಣ. ಇದಕ್ಕೆ ನೆಕ್ಗೆ ನಿಮ್ಗೆ ಸ್ಕ್ವೇರ್ ಶೇಪ್ ಬರ್ತಾ ಇದೆ. ಹಾಗೆ ಇಲ್ಲಿ ಬಸ್ ಪಾರ್ಟ್ ಅಥವಾ ಚೆಸ್ಟ್ ಪಾರ್ಟ್ ಏನಿದೆ ಅಲ್ಲಿ ನಿಮ್ಗೆ ಈ ತರ ಏನೋ ಎಲಾಸ್ಟಿಕ್ ಅನ್ನ ಕೊಟ್ಟಿದ್ದಾರೆ. ಸ್ಟ್ರೆಚಬಲ್ ಎಲಾಸ್ಟಿಕ್ ಇರೋದ್ರಿಂದ ಒಳ್ಳೆ ಫಿಟ್ಟಿಂಗ್ ಆಗಿ ಕಾಣಿಸುತ್ತೆ ಡ್ರೆಸ್. ನೆಕ್ಸ್ಟ್ ಇಲ್ಲಿ ಸ್ಲೀವ್ಸ್ ಗೆ ನೋಡಬಹುದು ಒಂದ್ ಸ್ವಲ್ಪ ಇದ್ ಕೊಟ್ಟಿದ್ದಾರೆ, ಏನ್ ಹೇಳ್ತಾರೆ ಇದಕ್ಕೆ, ಲೇಸ್ ವರ್ಕ್ ಅಂತ ಹೇಳ್ಬೋದಾ. ಸೊ ಲೇಸ್ ವರ್ಕ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಎಲಾಸ್ಟಿಕ್ ಅನ್ನ ಕೊಟ್ಟಿರುವಂತದ್ದು ತುಂಬಾ ಚೆನ್ನಾಗಿದೆ. ಹಾಗೆ ಮಟೀರಿಯಲ್ ಇದು ನಿಮ್ಗೆ ಕ್ರೇಪ್ ಮಟೀರಿಯಲ್ ಆಗಿರುತ್ತೆ, ಕ್ರೇಪ್ ಮಟೀರಿಯಲ್. ಹಾಗೆ ಇದು ಕೂಡ ಅಷ್ಟೇನೆ 3 ಟೈರ್ ಡ್ರೆಸ್ ಅಂತ ಹೇಳ್ತಾರಲ್ಲ, ಆತರ 3 ಸ್ಟೆಪ್ಸ್ ಅಲ್ಲಿ ಇದನ್ನ ಜಾಯಿನ್ ಮಾಡಿರೋದು ಫ್ರಿಲ್ಸ್ ಅನ್ನ. ಇಲ್ಲೂ ಕೂಡ ಅಷ್ಟೇ ಜಾಯಿನಿಂಗ್ ಏನಿದೆ ಅಲ್ಲಿ ನಿಮ್ಗೆ ಈ ತರ ಎಲಾಸ್ಟಿಕ್ ಹಾಕಿದ್ದಾರೆ, ಸೊ ದಟ್ ಸ್ಟಿಚಿಂಗ್ ಎಲ್ಲ ಏನು ನಿಮ್ಗೆ ಹೈಡ್ ಆಗುತ್ತೆ, ನೀಟಾಗಿ ಎಲಿಗೆಂಟ್ ಆಗಿ ಕಾಣಿಸುತ್ತೆ. ಸೊ ಇದು ನಿಮ್ಗೆ ಫ್ರಂಟ್ ಪೋರ್ಷನ್, ಮತ್ತೆ ಇದು ನಿಮ್ಗೆ ಬ್ಯಾಕ್ ಪೋರ್ಷನ್ ಎರಡು ಕಡೆನೂ ಸೇಮ್ ಇದೆ. ಹಾಗೆ ನಿಮ್ಗೆ ಇದರಲ್ಲಿ ಕಲರ್ ಯಾವ್ದು ಕಾಣ್ತಿದೆ ಅಂತ ಗೊತ್ತಿಲ್ಲ, ನನಗೆ ಬ್ಲಾಕ್ ಕಾಣ್ತಾ ಇದೆ ವಿಡಿಯೋದಲ್ಲಿ, ಬಟ್ ಇದು ಆಕ್ಚುಲಿ ನೇವಿ ಬ್ಲೂ ಮತ್ತೆ ವೈಟ್ ಕಾಂಬಿನೇಷನ್ ಅಲ್ಲಿ ಇದೆ. ಸೊ ಕಂಪ್ಲೀಟ್ ವೈಬ್ರೆಂಟ್ ಅಂಡ್ ಬ್ಯೂಟಿಫುಲ್ ಆಗಿದೆ. ಇದು ಕೂಡ ಅಷ್ಟೇನೆ ಲಾಂಗ್ ಆಗಿ ಸಖತ್ತಾಗಿ ಕಾಣಿಸುತ್ತೆ. ಹ್ಯಾಂಡ್ಸ್ಗೂ ಅಷ್ಟೇನೆ ಇದು ಫುಲ್ ಸ್ಲೀವ್ಸ್ ಬರ್ತಾ ಇದೆ. ಸೊ ಮೇ ಬಿ ಬೀಚ್ ವೇರ್ ರೀತಿಯಾಗಿ ಕೂಡ ಯೂಸ್ ಮಾಡ್ಕೊಳ್ಬಹುದು. ನೋಡಿ ಈ ತರ ಕಂಪ್ಲೀಟ್ ಒಂದು ಪ್ಯಾಕೇಜ್ ಇಷ್ಟು ಉದ್ದ ಇದೆ, ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಇದಕ್ಕೆ ನಾನು ಪೇ ಮಾಡಿರೋದು 394 ರೂಪಾಯಿ. ಸೊ ನೋಡಿದ್ರಲ್ಲ, ಇವತ್ತು ನಾನ್ ತೋರ್ಸಂತ ಎಲ್ಲಾ ಮ್ಯಾಕ್ಸಿ ಡ್ರೆಸ್ಗಳು ತಮ್ಮೆಲ್ರಿಗೂ ತುಂಬಾನೇ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಲ್ಲವೂ ಕೂಡ ಅಂಡರ್ ಬಜೆಟ್ ಅಲ್ಲೇ ಸಿಕ್ಬಿಡುತ್ತೆ ನಿಮ್ಗೆ, 500 ರೇಂಜ್ ಅಲ್ಲೇ ಇದೆ. ಸೊ ನಾನ್ ತೋರಿಸಿರುವಂತದ್ದು 400 ರೇಂಜ್ ಅಲ್ಲೇ ಇದೆ. ಆಕ್ಚುಲಿ 400 ಒಳಗಡೆನೆ ನಾನು ಇವಾಗ 4 ತೋರಿಸಿದ್ದು. ನಾನು ವೇರ್ ಮಾಡಿರೋದು ಮಾತ್ರ ನಿಮ್ಗೆ 494 ಆಗುತ್ತೆ. ಬಟ್ ವರ್ತ್ ಅಂತ ಅನ್ಸುತ್ತೆ ಪ್ರೈಸ್ಗೆ, ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಎಲ್ಲಾ ಪ್ರಾಡಕ್ಟ್ ಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಫಸ್ಟ್ ಕಾಮೆಂಟ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಚೆಕ್ ಮಾಡಿ ಇಷ್ಟ ಇದ್ದವರು ಪರ್ಚೇಸ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದವರು ಖಂಡಿತ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಾನು ಅದನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ, ನನ್ಗೂ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇದೆ. ಹಾಗೆ ಇಂಥದೇ ಯಾವ್ದಾದ್ರು ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ರೆ ನಮ್ಗೆ ಹೆಲ್ಪ್ ಆಗ್ತಿತ್ತು ಅಂತೇನಾದ್ರು ಒಂದು ಎಕ್ಸ್ಪೆಕ್ಟೇಷನ್ ಇದ್ರೆ ಅದನ್ನು ಕೂಡ ಹೇಳಿದ್ರೆ ನನಗೆ ಸಾಧ್ಯ ಆದ್ರೆ ನಾನು ಅದನ್ನ ವಿಡಿಯೋ ಮಾಡಿ ನಿಮ್ಗೆ ಪ್ರೆಸೆಂಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟ ಹೇಳ್ತಾ ಹೇಳ್ತೀನಿ, ಒಂದು ವಿಡಿಯೋನ ಮುಗ್ತಾ ಇದೀನಿ. ಮತ್ತೊಂದು ಹೊಸ ಹಾಲ್ ವಿಡಿಯೋದೊಡನೆ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬೈ ಬಾಯ್.